Hello, good morning. So let's start the chapter 2 components of food. In previous the chapter 1 we have discussed food, where does it comes from and what are the main sources of food. Today in this chapter 2 we have discussed the components of food. In chapter 1 we made the list of the food items that we eat. We also identify the food items eaten in a different part of India and marked this on its map. Yes, in chapter 1 we made the list of the food items that we eat. ನಾವು ತಿನ್ನುವಂಥ ಒಂದು ಆಹಾರ ಪದಾರ್ಥಗಳ ಬಗ್ಗೆ ನಾವಿಲ್ಲಿ ಲಿಸ್ಟ್ ಮಾಡ್ತಾ ಹೋದ್ವಿ ಇನ್ ಚಾಪ್ಟರ್ 1. ದೆನ್ ವಿ ಆಲ್ಸೋ ಐಡೆಂಟಿಫೈ ದಿ ಫುಡ್ ಐಟಮ್ಸ್ ಈಟನ್ ಇನ್ ಎ ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯಾ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ವಿವಿಧ ಭಾಗಗಳಲ್ಲಿ ನಾವು ತಿನ್ನುವಂಥ ಒಂದು ಆಹಾರ ಪದಾರ್ಥಗಳನ್ನ ನಾವಿಲ್ಲಿ ಐಡೆಂಟಿಫೈ ಮಾಡ್ತಾ ಹೋದ್ವಿ. ಹಾಗೆ ದೆನ್ ಇಂಡಿಯನ್ ಆ್ಯಂಡ್ ಮಾರ್ಕ್ಡ್ ದಿಸ್ ಆನ್ ಇಟ್ಸ್ ಮ್ಯಾಪ್. ಇದನ್ನು ಇಂಡಿಯಾ ಒಂದು ಮ್ಯಾಪಲ್ಲಿ ನಾವು ಗುರುತಿಸ್ತಾ ಹೋದ್ವಿ. ದೆನ್ ಎ ಮೀಲ್ ಕುಡ್ ಕನ್ಸಿಸ್ಟಿಂಗ್ ಆಫ್ ಚಪಾತಿ. ಎಸ್, ಒಂದು ಊಟದಲ್ಲಿ ನಾವು ನೋಡುವಂಥದ್ದಾದರೆ ಕನ್ಸಿಸ್ಟಿಂಗ್ ಆಸ್ ಚಪಾತಿ, ದಾಲ್, ಬ್ರಿಂಜಾಲ್ ಕರಿ. ದೆನ್ ಇನ್ನೊಂದರಲ್ಲಿ ರೈಸ್, ಸಾಂಬಾರ್ ಆ್ಯಂಡ್ ವೆಜಿಟೇಬಲ್ ಪ್ರಿಪ್ರೇಷನ್ ಆಫ್ ಲೇಡೀಸ್ ಫಿಂಗರ್ಸ್. ಮತ್ತೊಂದರಲ್ಲಿ ಮೀಲ್ಸ್ ಕುಡ್ ಬಿ ಆ್ಯಪಮ್, ಫಿಶ್, ಕರಿ ಆ್ಯಂಡ್ ವೆಜಿಟೇಬಲ್ಸ್. ಇಷ್ಟು ವೆರೈಟೀಸಲ್ಲಿರುವಂಥ ಒಂದು ಊಟದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದೆನ್ ಇನ್ ಆ್ಯಕ್ಟಿವಿಟಿ 1, our meals as usually have at least one item made up of some kind of grain. Other items could be, yes, ಒಂದು ಮೀಲ್ಸ್, ಒಂದು ಊಟದಲ್ಲಿ, ಎಸ್, ಸಮ್ಟೈಮ್ ಒಂದು ಊಟಗಳಲ್ಲಿ ಯಾವುದಾದರೂ ಒಂದು ರೀತಿಯಾದರೂ ಗ್ರೇನ್ಸ್, ಧಾನ್ಯದಿಂದ ಮಾಡಿರುವಂತಹ ಒಂದು ಪದಾರ್ಥ ಅಂತೂ ಇರುತ್ತೆ. ದೆನ್ ಅದರ್ ಐಟಮ್ಸ್, ಇನ್ನು ಇತರ ಪದಾರ್ಥಗಳು ನೋಡ್ತಾ ಹೋದರೆ ಕುಡ್ ಬಿ ದಾಲ್, ಡಿಶ್ ಆ್ಯಂಡ್ ಮೀಟ್, okay, and vegetables. It may also to include like curd, ಮೊಸರು, ಬಟರ್, ಬೆಣ್ಣೆ, ಮಿಲ್ಕ್, ಹಾಲು, ಪಿಕಲ್ಸ್, ಉಪ್ಪಿನಕಾಯಿಗಳು. ಸಮ್ ಆಸ್ ಎಕ್ಸಾಂಪಲ್ ಆಫ್ ದ ಮೀಲ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್. ಇದೇ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದರದೇ ಆದ ಒಂದು ಊಟದ ರೀತಿಯ ಕೆಲವು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಟೇಬಲ್ 2.1ಅಲ್ಲಿ ಕೊಡ್ತಾ ಹೋಗಿದ್ದಾರೆ. ನೋಡ್ತಾ ಹೋಗೋಣ. ದೆನ್ ಸಮ್ ಕಾಮನ್ ಮೀಲ್ಸ್ ಆಫ್ ಡಿಫ್ರೆಂಟ್ ರೀಜನ್ ಸ್ಟೇಟ್ಸ್. ಎಸ್, ವಿವಿಧ ಬೇರೆ ಬೇರೆ ಪ್ರದೇಶದಲ್ಲಿ ಆ ಒಂದು ಸ್ಟೇಟ್ಸ್, ಆ ಒಂದು ರಾಜ್ಯಗಳಲ್ಲಿ ಉಪಯೋಗಿಸುವಂತಹ ಕೆಲವು ಸಾಮಾನ್ಯ ಊಟಗಳಿಲ್ಲಿ. ದೆನ್ ಫೇಮಸ್ ಅಂತ ಹೇಳ್ತಾ ಹೋಗ್ತೀವಲ್ಲ, ಎಸ್ ರೀಜನ್ ಆಸ್ ಸ್ಟೇಟ್ ಪಂಜಾಬ್. ಐಟಮ್ ಆಫ್ ದಿ ಗ್ರೇನ್, ಧಾನ್ಯ ಅಂದರೆ ಮಕ್ಕಿ, ಕಾರ್ನ್, ರೊಟ್ಟಿ ಅಂದರೆ ಮೆಕ್ಕೆಜೋಳದ ರೊಟ್ಟಿ. ದೆನ್ ಐಟಮ್ಸ್ ಆಫ್ ದಿ ದಾಲ್, ರಜ್ಮಾ ಆ್ಯಂಡ್ ಕಿಡ್ನಿ ಬೀನ್ಸ್. ವೆಜಿಟೇಬಲ್ಸ್ ಈಸ್ ಸರ್ಸೋನ್ ಸ್ಯಾಂಗ್ ಆ್ಯಂಡ್ ಮಸ್ಟರ್ಡ್ ಲೀಫ್ ಆಫ್ ಕರಿ. ಮಸ್ಟರ್ಡ್ ಲೀಫ್ ಈ ಸಾಸಿವೆ ಎಲೆ ಅಂತ ಹೇಳ್ತೀವಲ್ಲ, ಅದರ ಒಂದು ಕರಿ. ದೆನ್ ಅದರ್ಸ್ ಆಸ್ ಕರ್ಡ್ ಆ್ಯಂಡ್ ಗೀ. ದ ನೆಕ್ಸ್ಟ್ ಸ್ಟೇಟ್ ಈಸ್ ಆಂಧ್ರ ಪ್ರದೇಶ್. ರೈಸ್, ತಾರ್ ದಾಲ್ ಆ್ಯಂಡ್ ರಸಮ್, ಕುಂದೂರ್, ತೊಂಡೆಕಾಯಿ ಆ್ಯಂಡ್ ಅದರ್ಸ್ ಆಸ್ ಬಟರ್ ಮಿಲ್ಕ್, ಗೀ ಆ್ಯಂಡ್ ಪಿಕಲ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಸ್ಟೇಟ್ ಈಸ್ ಕರ್ನಾಟಕ. ಇಲ್ಲಿ ಯೂಸ್ ಮಾಡುವಂಥ ಒಂದು ಐಟಮ್ ಆಫ್ ಗ್ರೇನ್ ಈಸ್ ರಾಗಿ, ಫೇಮಸ್. Item of the dal, yes, vegetables curry or rasam. Then vegetables as carrot, brinjal, otherwise etc. And others as curd, ghee, butters. It is a famous state in Karnataka. Next, sometimes we may not really have all the varieties in our meals. We have or traveling may not eat whatever is available on the way. It may not be possible for some of us to eat such a variety of items, and most of the time there must be some reasons though why meals is usually consisting such a distribution. Do you think that our body needs different kinds of food for some special purposes? Yes, in sometimes we may not really have these varieties in our meals. ಇನ್ ಸಮ್ಟೈಮ್ಸ್ ನಮ್ಮ ಊಟದಲ್ಲಿ ಎಲ್ಲ ಒಂದು ಫುಡ್ ವೆರೈಟೀಸ್ ಇಲ್ದಿರ್ಬೋದು. ನಾವು ನಾವು ಪ್ರಯಾಣ ಮಾಡುವ ಒಂದು ಸಂದರ್ಭದಲ್ಲಿ ನಾವು ದಾರಿಯಲ್ಲಿ ಸಿಗುವಂತಹ ಒಂದು ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ನಾವಿಲ್ಲಿ ಸೇವಿಸ್ತಾ ಹೋಗ್ತೀವಿ, ತಿಂತಾ ಹೋಗ್ತೀವಿ. ಇನ್ ಯೂಶಲಿ ಸಮ್ಟೈಮ್ಸ್ ನಮ್ಮಲ್ಲಿ ಕೆಲವರಿಗೆ ಎಲ್ಲ ಒಂದು ವೆರೈಟೀಸ್ ಆಗಿರುವಂಥ ಎಲ್ಲ ಒಂದು ಆಹಾರ ಪದಾರ್ಥಗಳು
ತಿನ್ನಲು ಸಾಧ್ಯ ಇಲ್ಲ, ತಿನ್ನಲು ಆಗೋದಿಲ್ಲ. ದೆನ್ ಎಸ್ ಇನ್ ಮಸ್ಟ್ ಬಿ ರೀಸನ್ಸ್. ನಾವಿಷ್ಟು ಸಾಮಾನ್ಯವಾಗಿ ನಾವು ಊಟದಲ್ಲಿ ತಿನ್ನುವಂಥ ಎಲ್ಲ ಒಂದು ಫುಡ್ ವೆರೈಟೀಸು ಇರೋಕ್ಕೆ ಒಂದು ರೀಸನಿಂಗ್. ಓಕೆ, ಈಸ್ ರೀಸನಿಂಗ್ ಹೇಳ್ತಾ ಹೋದರೆ ಸಮ್ ರೀಸನಿಂಗ್ ಆ್ಯಸ್ ನಮ್ಮ ಒಂದು ಸ್ಪೆಷಲ್ ಪರ್ಪಸ್ ಏನಂದರೆ ಸ್ಟೆಂಡ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಫಾರ್ ಸಮ್ ಸ್ಪೆಷಲ್ ಪರ್ಪಸ್ ಆರ್ ನಮ್ಮ ದೇಹಕ್ಕೆ ಒಂದು ಡಿಫ್ರೆಂಟ್ ವಿಭಿನ್ನ ರೀತಿಯ ಒಂದು ಫುಡ್ ಐಟಮ್ಸ್, ಒಂದು ಆಹಾರದ ಒಂದು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸ್ಪೆಷಲ್ ಪರ್ಪಸ್ ಇದೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ದೆನ್ ವಾಟ್ ಡು ಡಿಫ್ರೆಂಟ್ ಫುಡ್ ಐಟಮ್ಸ್ ಕಂಟೈನ್. ಹಾಗಾದರೆ ಆ ಒಂದು ವಿವಿಧ ಆಹಾರದಲ್ಲಿ ಯಾವ ಒಂದು ಪದಾರ್ಥಗಳು, ಯಾವ ಒಂದು ಕಂಟೈನ್ ಇರುತ್ತೆ, ಯಾವ ಒಂದು ಫುಡ್ಡಲ್ಲಿ ಯಾವ ಒಂದು ಪದಾರ್ಥವನ್ನು ಒಳಗೊಂಡಿರುತ್ತೆ ಅಂತ ನೋಡ್ತೋಗೋಣ. ವಿ ನೋ ದಟ್ ಈಚ್ ಡಿಶ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ 1 or more ಇಂಗ್ರೀಡಿಯೆಂಟ್ಸ್. ಎಸ್, ಒಂದು ಫುಡ್ ಐಟಮ್ಸಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ, ಒಂದಕ್ಕಿಂತ ಜಾಸ್ತಿ ಪದಾರ್ಥವನ್ನು ನಾವಿಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ. ಅದು ಸಿಗೋದು ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಅನಿಮಲ್ಸ್. ಒಂದು ಮೇನ್ ಸೋರ್ಸಸ್ ಅದು ಒಂದು ಪ್ಲ್ಯಾಂಟ್ಸಿಂದ, ಒಂದು ಅನಿಮಲ್ಸಿಂದ. ದೀಸ್ ಇಂಗ್ರೀಡಿಯೆಂಟ್ಸ್ contain some components that are needed in our body. These components as called as nutrients. ನಮ್ಮ ಬಾಡಿಗೆ ಒಂದು ನೀಡೆಡ್ ಆಗಿರುವಂತಹ ಒಂದನ್ನು ಫುಡ್ಡಲ್ಲಿ ಸಿಗುವಂಥದ್ದು ಯಾವುದು? ಇಟ್ ಈಸ್ ಎ ನ್ಯೂಟ್ರಿಯೆಂಟ್ಸ್. ಇದು ಕಾಲ್ಡ್ ಎಸ್ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಅಂತ ಹೇಳ್ತೀವಿ. ದೀಸ್ ಮೇಜರ್ ನ್ಯೂಟ್ರಿಯೆಂಟ್ಸ್ ಆಫ್ ಫುಡ್ ವಾಸ್ ನೇಮ್ಡ್ ಆ್ಯಸ್. ಅದರಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಆ್ಯಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇನ್ ಅಡಿಷನ್ಸ್ ಫುಡ್ ಕಂಟೈನಿಂಗ್ ಆಸ್ ಡಯಟ್ರಿ ಫೈಬರ್ಸ್, ನಾರಿನ ಪದಾರ್ಥದಲ್ಲಿರುವಂಥ ಒಂದು ಫುಡ್, ಆ್ಯಂಡ್ ವಾಟರ್ ಈಸ್ ನೀಡೆಡ್ ಇನ್ ಅವರ್ ಬಾಡಿ. ಇಷ್ಟು ಒಳಗೊಂಡಿರುತ್ತೆ ಆ ಒಂದು ನ್ಯೂಟ್ರಿಯೆಂಟ್ಸಲ್ಲಿ. ದೆನ್ ಡು ಆಲ್ ಫುಡ್ ಕಂಟೈನ್ಸ್ ಆನ್ ದಿಸ್ ನ್ಯೂಟ್ರಿಯೆಂಟ್ಸ್. ಎಸ್, ಎಲ್ಲ ಒಂದು ಫುಡ್ ಐಟಮ್ಸು ಇಲ್ಲಿರುವಂಥ ಒಂದು ನ್ಯೂಟ್ರಿಯೆಂಟ್ಸ್ನ ಹೊಂದಿರುತ್ತಾ ಅಂತ ಕೇಳ್ತಾ ಹೋಗಿದ್ದಾರೆ. ಅಂದರೆ ಎಲ್ಲ ಒಂದು ಫುಡ್ಡಲ್ಲೂ ನ್ಯೂಟ್ರಿಯೆಂಟ್ಸ್ ಇರುತ್ತಾ ಅಂತ ಕೇಳಿದ್ದಾರೆ. ವಿತ್ ಸಮ್ ಸಿಂಪಲ್ ಮೆಥಡ್ ವಿ ಕ್ಯಾನ್ ಟೆಸ್ಟ್ ವೆದರ್ ಕುಕ್ಡ್ ಫಾರ್ ರಾ ಇಂಗ್ರೀಡಿಯೆಂಟ್ಸ್. ಎಸ್, ಈ ಒಂದು ಫುಡ್ಡಲ್ಲಿ ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದನ್ನು ನಾವು ಸಿಂಪಲ್ಲಾಗಿ ಟೆಸ್ಟ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಕುಕ್ಡ್ ಫುಡ್ ಬೇಯಿಸಿರೋದು ಆಗಿರ್ಬೋದು, ದೆನ್ ರಾ ಇಂಗ್ರೀಡಿಯೆಂಟ್ಸ್ ಬೇಯಿಸಿಲ್ದಿರೋದು ಆಗಿರ್ಬೋದು ಅಂತಹ ಒಂದು ಫುಡ್ನ ತೊಗೊಂಡ್ಬಿಟ್ಟು ದ ಟೆಸ್ಟ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್. ಆ ಒಂದು ಫುಡ್ಡಲ್ಲಿ ಈ ಒಂದು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಯಾವ ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದು ನಾವು ಸಿಂಪಲಾಗಿ ಟೆಸ್ಟ್ ಮಾಡ್ತಾ ಹೋಗ್ಬೋದು. ದೆನ್ ಸಿಂಪಲರ್ ಡು ಆಸ್ ಕಂಪೇರ್ಡ್ ಟು ಟೆಸ್ಟ್ ಅದರ್ ನ್ಯೂಟ್ರಿಯೆಂಟ್ಸ್ ಲೆಟಸ್ ಟೆಸ್ಟ್ ಟು ರೆಕಾರ್ಡ್ ಅಬ್ಸರ್ವೇಷನ್ ಟೇಬಲ್ 2.2. ಎಸ್, ಒಂದು ರಾ ಇಂಗ್ರೀಡಿಯೆಂಟ್ಸ್ ಆರ್ ಕುಕ್ಡ್ ಇಂಗ್ರೀಡಿಯೆಂಟ್ಸ್ನ ತಗೊಂಡು ಅದಕ್ಕೆ ಆ ಒಂದು ಫುಡ್ನ ನಾವು ಟೆಸ್ಟ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿಬಿಟ್ಟು ಇನ್ ಅಬ್ಸರ್ವೇಷನ್ ಟೇಬಲ್ 2.2 ಅಲ್ಲಿ ಫಿಲ್ ಮಾಡ್ತಾ ಹೋಗೋಣ ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಅದು ಪ್ರೆಸೆಂಟ್ ಇದೆ ಅಂತ. ಎಸ್, ಈ ಒಂದು ಟೆಸ್ಟ್ ಮಾಡೋಕ್ಕೆ ಯು ವಿಲ್ ಟು ನೀಡ್ ಸೊಲ್ಯೂಷನ್ ಆಫ್ ಅಯೋಡಿನ್, ಕಾಪರ್ ಸಲ್ಫೇಟ್, ಕಾಸ್ಟಿಕ್ ಸೋಡಾ. ಯು ವಿಲ್ ಆಲ್ಸೋ ಟು ನೀಡ್ ಫ್ಯೂ ಟೆಸ್ಟ್ ಟ್ಯೂಬ್ಸ್ ಆ್ಯಂಡ್ ಡ್ರಾಪರ್ಸ್. ಇಷ್ಟಿನ ಒಂದು ಅವಶ್ಯಕತೆ ಇದೆ. ಎಸ್, ಟ್ರೈ ದಿಸ್ ಟೆಸ್ಟ್ ಆರ್ ಕುಕ್ಡ್ ಫುಡ್ ಐಟಮ್ಸ್ ಆ್ಯಸ್ ವೆಲ್ ಆ್ಯಸ್ ರಾ ಮೆಟೀರಿಯಲ್ಸ್. ಎಸ್, ಈ ಒಂದು ಟೆಸ್ಟ್ ಮಾಡೋಕ್ಕೆ ಕುಕ್ಡ್ ಅಂದರೆ ಬೇಯಿಸಿರೋದು ಅಥವಾ ಬೇಯಿಸಿಲ್ದಿರುವಂಥ ಒಂದು ಆಹಾರ ಪದಾರ್ಥಗಳ ಮೇಲೆ ನಾವಿಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ಬೋದು ಇನ್ ಟೇಬಲ್ 2.2. ಶೋ ಯು ವೇಟ್ ಟು ರೆಕಾರ್ಡ್ ಅಬ್ಸರ್ವೇಷನ್ ಫ್ರಮ್ ದ ಟೆಸ್ಟ್ ಸಮ್ ಫುಡ್ ಐಟಮ್ಸ್ ಗಿವನ್ ಇನ್ ದ ಟೇಬಲ್. ಯು ಕ್ಯಾನ್ ಕಂಡಕ್ಟ್ ಟೆಸ್ಟ್ ದೇರ್ these or any other available food items. Do this test carefully and don't to eat to taste and chemicals. ಎಸ್, ಈ ಒಂದು ಟೆಸ್ಟ್ ಮಾಡಬೇಕಾದ್ರೆ ಆ ಒಂದು ಫುಡ್ ಆಗಿರ್ಬೋದು ಅದನ್ನು ಟೇಸ್ಟ್ ಮಾಡೋದಾಗಿರೋ ತುಂಬ ಕೇರ್ಫುಲ್ಲಲ್ಲಿ ಅದನ್ನು ಟೆಸ್ಟ್ ಮಾಡ್ತಾ ಹೋಗಬೇಕು. ದೆನ್ ಅದನ್ನು ತಿನ್ನೋದಾಗಲಿ ಅಥವಾ ಟೇಸ್ಟ್ ನೋಡೋದಾಗಲಿ ಮಾಡ್ತಾ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಕಂಟೆಂಟ್ ಇರುತ್ತೆ. ದೆನ್ ಇಫ್ ದ ರಿಕ್ವೈರ್ಡ್ ಆಫ್ ಸೊಲ್ಯೂಷನ್ ಈಸ್ ನಾಟ್ ಅವೈಲಬಲ್ಸ್ ಇನ್ ರೆಡಿ ಫಾರ್ ಮೇಡ್. ಈ ಒಂದು ರಿಕ್ವೈರ್ಡ್ ಸೊಲ್ಯೂಷನ್, ಈ ಒಂದು ಸೊಲ್ಯೂಷನ್ಸ್ ರೆಡಿಮೇಡ್ ಅವೈಲಬಲ್ಸ್ ಇಲ್ಲದೆ ಇದರಲ್ಲಿ ಇದನ್ನು ನೀವು ನಿಮ್ಮ ಒಂದು ಟೀಚರ್ಸ್ ಅಥವಾ ಟು ಪ್ರಿಪೇರ್ ಗಿವನ್ ದೆಮ್, ನಿಮ್ಮ ಟೀಚರ್ಸ್ ಹತ್ರ ಪ್ರಿಪೇರ್ ಮಾಡಿಸ್ಕೊಂಡ್ಬಿಟ್ಟು ಈ ಒಂದು ಟೆಸ್ಟ್ನ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ತಾ ಹೋಗಿ. ಫಸ್ಟ್, ಎ dilute solution of iodine can be prepared by adding a few drop of tincture iodine to a test tube and off filled with water. ಎಸ್, ಒಂದು ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್
ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ನ ಈ ಒಂದು ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಇದರಲ್ಲಿ ಟೆಸ್ಟ್ ಟ್ಯೂಬ್ ಹಾಫ್ ಫಿಲ್ಡ್ ಆಫ್ ವಾಟರ್, ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ ಈ ರೀತಿ. ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಫ್ ಫಿಲ್ಡ್ ವಿತ್ ವಾಟರ್ ಹಾಕ್ಬಿಟ್ಟು ಅದರಲ್ಲಿ ಟೆನ್ಶೂರ್ ಅಯೋಡಿನ್ನ ಫ್ಯೂ ಡ್ರಾಪ್ ಆಫ್ ಟೆನ್ಶೂರ್ ಅಯೋಡಿನ್ನ ಆ್ಯಡ್ ಮಾಡ್ತಾ ಹೋದಾಗ ಅಲ್ಲಿ ನಿಮಗೆ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ಪ್ರಿಪೇರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಪ್ರಿಪೇರ್ ಆಗೋಕ್ಕೆ ದೆನ್ 100 ಮಿಲಿಲೀಟರ್ಸ್ ಆಫ್ ವಾಟರ್ನ 100 ಮಿಲಿಲೀಟರ್ಸ್ ಆಫ್ ವಾಟರಲ್ಲಿ ಇಟ್ ಈಸ್ ಡಿಸಾಲ್ವ್ಡ್ ಆಫ್ 2 ಗ್ರಾಮ್ ಆಫ್ ಕಾಪರ್ ಸಲ್ಫೇಟ್ನ ಮಿಕ್ಸ್ ಮಾಡಿದಾಗ ಆವಾಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನು ಪ್ರಿಪೇರ್ಡ್ ಆಗುತ್ತೆ. ನೆಕ್ಸ್ಟ್ 10 ಗ್ರಾಮ್ ಆಫ್ ಕಾಸ್ಟಿಕ್ ಸೋಡಾ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್ ಟು ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ. 100 ml of 100 grams sorry yes 100 ml of water 100 ml ವಾಟರಲ್ಲಿ ಕಾಸ್ಟಿಕ್ ಸೋಡಾನ ಡಿಸಾಲ್ವ್ ಆ ಒಂದು ಕರಗಿಸಿದಾಗ ಏನಾಗ್ತಾ ಹೋಗುತ್ತೆ, ಕಾಸ್ಟಿಕ್ ಸೋಡಾ ಡಿಸಾಲ್ವ್ ಆಗ್ತಾ ಹೋಗುತ್ತೆ ವಾಟರಲ್ಲಿ. ಒಂದು ಕಾಸ್ಟಿಕ್ ಸೋಡಾನ ಅವಾಗ 10 ಗ್ರಾಮ್ ಆಫ್ ಕಾಸ್ಟಿಕ್ ಸೋಡಾ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗಿ, then let us begin testing different food item to see then containing of carbohydrates. First let us begin test for carbohydrates. Carbohydrates as types of carbohydrates allo types of carbohydrates ide. The main carbohydrates as food found in are their form of starch and sugar. Yes, ಈ ಒಂದು ಕಾರ್ಬೋಹೈಡ್ರೇಟ್ಸ್ ಯಾವ ರೂಪದಲ್ಲಿ ಕಾಣಿಸ್ತಾ ಹೋಗುತ್ತೆ, ಫಾರ್ಮ್ ಆಫ್ ಸ್ಟಾರ್ಚ್ ಮತ್ತು ಶುಗರ್ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ವಿ ಕ್ಯಾನ್ ಈಸಿಲಿ ಟು ಟೆಸ್ಟ್ ದಿ ಫುಡ್ ಐಟಮ್ಸ್ ಕಂಟೈನ್ ಸ್ಟಾರ್ಚ್. ಎಸ್, ಒಂದು ಆಹಾರ ಪದಾರ್ಥದಲ್ಲಿ ಒಂದು ಸ್ಟಾರ್ಚ್ ಕಂಟೆಂಟ್ ಇರುತ್ತೆ, ಅದನ್ನು ಇಲ್ಲಿ ಟೆಸ್ಟ್ ಮಾಡ್ತಾ ಹೋಗೋಣ. ಇನ್ ಆ್ಯಕ್ಟಿವಿಟಿ 2 ಟೆಸ್ಟ್ ಫಾರ್ ಸ್ಟಾರ್ಚ್. ಎಸ್, ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ಸ್. ಎಸ್, ಇಲ್ಲಿ ಒಂದು ಫುಡ್ ಐಟಮ್ಸ್ ತೊಗೊತೀರಾ, ಆರ್ ಕುಕ್ಡ್ ಇಂಗ್ರೀಡಿಯೆಂಟ್ ಆಗಿರ್ಬೋದು, ಆರ್ ರಾ ಇಂಗ್ರೀಡಿಯೆಂಟ್ ಬೇಯಿಸಿರೋದು ಆಗಿರ್ಬೋದು, ಬೇಯಿಸಿಲ್ದಿರೋದು ಆಗಿರ್ಬೋದು. ಒಂದು ಫುಡ್ ಐಟಮ್ಸ್ ತೊಗೊಂಡು ದೆನ್ 2-3 ಡ್ರಾಪ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್, ಅದಕ್ಕೆ 2 ಅಥವಾ 3 ಹನಿ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ನ ಹಾಕಿದಾಗ ಆ ಒಂದು ಫುಡ್ ಐಟಮ್ ಮೇಲೆ ಇನ್ ಫಿಗರ್ 2.1 ನೋಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ದೆನ್ ಅಬ್ಸರ್ವ್ ದೇರ್ ಈಸ್ ಎನಿ ಚೇಂಜಸ್ ಆಫ್ ಕಲರ್. ಆ ಒಂದು ಫುಡ್ ಐಟಮ್ಸ್ನ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿರುವಂಥ ಒಂದು ಕಲರ್ಸು ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ, ಡಿಡ್ ಇಟ್ ಟರ್ನ್ ಬ್ಲೂ ಆರ್ ಬ್ಲ್ಯಾಕ್, ಅದು ಯಾವುದೇ ಒಂದು ಆ ಕಲರ್ ಯಾವ ಬಣ್ಣದಲ್ಲಿ ಅದು ಬದಲಾವಣೆ ಕಾಣಿಸ್ತಾ ಹೋಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ದೆನ್ ಟರ್ನ್ ಬ್ಲೂ ಆರ್ ಬ್ಲ್ಯಾಕ್. ಬ್ಲೂ ಬ್ಲ್ಯಾಕ್ ಅಂದರೆ ಕಪ್ಪು ಮಿಶ್ರಿತವಾಗಿ ಅದು ನೀಲಿ ಮತ್ತು ಕಪ್ಪು ಬಣ್ಣಕ್ಕೆ ಅದು ಟರ್ನ್ ಆಗುತ್ತಾ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಎಸ್, ಆರ್ ಬ್ಲೂ ಬ್ಲ್ಯಾಕ್ ಕಲರ್ಸ್ ಈಸ್ ಇಂಡಿಕೇಟ್ಸ್. ಓಕೆ, ಅದು ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ಗೆ ಅದು ಟರ್ನ್ ಆದರೆ ದಟ್ ಈಸ್ ಕಂಟೈನಿಂಗ್ ಎ ಸ್ಟಾರ್ಚ್. ಹಾಗಾದರೆ ಆ ಒಂದು ಫುಡ್ ಐಟಮ್ಸಲ್ಲಿ ಸ್ಟಾರ್ಚ್ ಅನ್ನೋ ಕಂಟೆಂಟ್ ಇದೆ, ಅಂದರೆ ಕಾರ್ಬೋಹೈಡ್ರೇಟ್ಸ್ ರೂಪದಲ್ಲಿ ಕಾಣಿಸ್ತಾ. ಕಾರ್ಬೋಹೈಡ್ರೇಟ್ಸ್ ಅನ್ನೋ ಫುಡ್ಡು ಯಾವ ರೂಪದಲ್ಲಿ, ಒಂದು ಸ್ಟಾರ್ಚ್ ಒಂದು ರೂಪದಲ್ಲಿ ಕಾಣಿಸ್ತಾ ಹೋಗುತ್ತೆ, ಅದಂದರೆ ಅದು ಆ ಫುಡ್ಡಲ್ಲಿ ಸ್ಟಾರ್ಚ್ ಇದೆ ಅಂತ. ದೆನ್ ರಿಪೀಟ್ ದಿಸ್ ಟೆಸ್ಟ್ ವಿತ್ ಅದರ್ ಫುಡ್. ಇದೇ ರೀತಿ ಬೇರೆ ಬೇರೆ ಫುಡ್ ಐಟಮ್ಸ್ನ ತಗೊಂಡು ಆ ಒಂದು ಸೊಲ್ಯೂಷನ್ಸ್ನ ತಗೊಂಡು ರಿಪೀಟ್ ಮಾಡ್ತಾ ಹೋಗಿ ಆ್ಯಂಡ್ ಎಂಟೈರ್ ಆಲ್ ಅಬ್ಸರ್ವೇಷನ್ ಇನ್ ಟೇಬಲ್ 2.2 ಯಾವೊಂದು ನ್ಯೂಟ್ರಿಯೆಂಟ್ಸಲ್ಲಿ, ಯಾವೊಂದು ಫುಡ್ ಐಟಮ್ಸಲ್ಲಿ ಯಾವೊಂದು ನ್ಯೂಟ್ರಿಯೆಂಟ್ಸಲ್ಲಿ ಪ್ರೆಸೆಂಟ್ ಇದೆ ಅಂತ. ನೆಕ್ಸ್ಟ್ ಟೆಸ್ಟ್ ಫಾರ್ ಪ್ರೋಟೀನ್. ಎಸ್, ಪ್ರೋಟೀನ್ಸ್. ನೆಕ್ಸ್ಟ್ ಪ್ರೋಟೀನ್ ನೋಡ್ತಾವನ. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ಸ್ ಆ್ಯಂಡ್ ಟೆಸ್ಟಿಂಗ್. ಇಫ್ ಯು ಫುಡ್ ಯು ವಾಂಟ್ ಟು ಟೆಸ್ಟ್ ಈಸ್ ಎ ಸಾಲಿಡ್. ಎಸ್, ಒಂದು ಫುಡ್ ಐಟಮ್ಸ್ ತೊಗೊತೀರಾ, ಎಸ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ರಾ ಇಂಗ್ರೀಡಿಯೆಂಟ್ ಆಗಿರ್ಬೋದು. ಈ ಫುಡ್ ವಾಸ್ ಟೆಸ್ಟ್ ಇನ್ ಸಾಲಿಡ್, ಹಾಗಾದರೆ ಅದು ಸಾಲಿಡ್ ಆಗಿರಬೇಕಂದ್ರೆ ಗಟ್ಟಿ ಪದಾರ್ಥ ಆಗಿರಬೇಕು. ಯು ಫಸ್ಟ್ ಟು ನೀಡ್ ಮೇಕ್ ಎ ಪೇಸ್ಟ್ ಆರ್ ಪೌಡರ್. ಆ ಒಂದು ಇಂಗ್ರೀಡಿಯೆಂಟ್ಸ್ನ ತಗೊಂಡಿರೋಂಥ ಒಂದು ಸಾಲಿಡ್ ಇಂಗ್ರೀಡಿಯೆಂಟ್ಸ್ನ ಪೇಸ್ಟ್ ಅಥವಾ ಮಾಡಿ, ಅಥವಾ ಒಂಚೂರು ಪೌಡರ್ ಆದರೂ ಮಾಡಿ, ಗ್ರೈಂಡ್ ಆದರೂ ಮಾಡಿ, ಅಥವಾ ಮ್ಯಾಶ್ ಆದರೂ ಮಾಡಿ, ಅಥವಾ ಜಜ್ಜಾದರೂ ಅದನ್ನು ಮ್ಯಾಶ್ ಮಾಡಿ, ಅದನ್ನು ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ಸ್. ಎಸ್, ಮಾಡಿದ ಮೇಲೆ ಅದನ್ನು ಸ್ಮಾಲ್ ಕ್ವಾಂಟಿಟಿ ಸ್ವಲ್ಪ ಪ್ರಮಾಣದಲ್ಲಿ ಆ ಒಂದು ಫುಡ್ ಐಟಮ್ಸ್ನ ಕ್ಲೀನ್ ಇರುವಂತಹ ಟು ಪುಟ್ ಸಮ್ ಆಫ್ ದಿಸ್ ಕ್ಲೀನ್ ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿ ಆ ಒಂದು ಸಾಲಿಡ್ ಇಂಗ್ರೀಡಿಯೆಂಟ್ನ. ದೆನ್ ಹ್ಯಾಡ್, ಇದನ್ನೇ ನಾವಿಲ್ಲಿ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತೀವಿ. ದೆನ್ ಆ್ಯಡ್ 10 ಡ್ರಾಪ್ ಆಫ್ ವಾಟರ್, ಅದಕ್ಕೆ 10 ಹನಿ ನೀರು ಹಾಕ್ತಾ ಹೋಗಿ ಆ್ಯಂಡ್ ಶೇಕ್ ದ ಟೆಸ್ಟ್ ಟ್ಯೂಬ್ನ ಶೇಕ್ ಮಾಡಿ.
Now using dropper, add 2 drop of solution of copper solute, copper sulfate. ಎಸ್ ಅದನ್ನು ಶೇಕ್ ಮಾಡಿದ ಮೇಲೆ ಓಕೆ ಕಾಪರ್ ಸಲ್ಫೇಟ್ ದೆನ್ 10 ಡ್ರಾಪ್ ಆಫ್ ಸೊಲ್ಯೂಷನ್ ಕಾಸ್ಟಿಕ್ ಸೋಡಾ, ಕಾಪರ್ ಸಲ್ಫೇಟು ದೆನ್ ಕಾಸ್ಟಿಕ್ ಸೋಡಾನ 10 ಡ್ರಾಪ್ ಅಷ್ಟು ಹಾಕ್ತಾ ಹೋಗಿ ಇನ್ ಟೆಸ್ಟ್ ಟ್ಯೂಬ್ ಇನ್ ಫಿಗರ್ 2.2 ಶೇಕ್ ವೆಲ್, ಮತ್ತು ಅದನ್ನು ಶೇಕ್ ಮಾಡ್ತಾ ಹೋಗಿ, ಶೇಕ್ ಮಾಡಿಬಿಟ್ಟು ಹಾಗೆ ಅದನ್ನು ಫ್ಯೂ ಮಿನಿಟ್ಸು ಹಾಗೆ ಬಿಡಿ. ದೆನ್ ವಾಟ್ ಡು ಯು ಸಿ, ಅದರಲ್ಲಿ ನೀವು ಏನು ನೋಡ್ತಾ ಹೋಗ್ತೀರಾ, ದೆನ್ ಡಿಡ್ ಯು ಕಂಟೈಂಟ್ ಆಫ್ ಟೆಸ್ಟ್ ಟ್ಯೂಬ್ ಟರ್ನ್ ವೈಲೆಟ್, ಎ ವೈಲೆಟ್ ಕಲರ್ಸ್ ಇಂಡಿಕೇಟ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಇನ್ ದ ಫುಡ್ ಐಟಮ್. ಎಸ್ ಅದು ಯಾವ ಕಲರ್, ವೈಲೆಟ್ ಕಲರ್ಸ್ ಈಸ್ ಪ್ರೆಸೆನ್ಸ್ ಇನ್, ಅದಕ್ಕೆ ವೈಲೆಟ್ ಕಲರ್ಸ್ಗೆ ಟರ್ನ್ ಆಗುತ್ತೆ. ಹಾಗಾದರೆ ಆ ಒಂದು ಫುಡ್ ಐಟಮ್ಸಲ್ಲಿ ಪ್ರೋಟೀನ್ ಅನ್ನೋ ನ್ಯೂಟ್ರಿಯೆಂಟ್ ಇದೆ ಅಂತ ಅರ್ಥ. ನಾವು ಯಾವ ಒಂದು ಫುಡ್ ಐಟಮ್ಸ್ ತೊಗೊಂಡು ಟೆಸ್ಟ್ ಮಾಡಿದಾರಲ್ಲ ಆ ಒಂದು ಫುಡ್ ಐಟಮಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ಟು ಟರ್ನ್ಸ್ ಇನ್ ವೈಲೆಟ್ ಕಲರ್, ಓಕೆ, ನೇರಳೆ ಬಣ್ಣಕ್ಕೆ ಅದು ತಿರುಗುತ್ತೆ. ನೌ ಯು ಕ್ಯಾನ್ ರಿಪೀಟ್ ದಿಸ್ ಟೆಸ್ಟ್ ಇನ್ ದಿ ಫುಡ್ ಐಟಮ್ಸ್. ಇದೇ ರೀತಿ ಬೇರೆ ಬೇರೆ ಫುಡ್ ಐಟಮ್ಸ್ ತೊಗೊಂಡು ಈ ಒಂದು ಟೆಸ್ಟ್ನ ರಿಪೀಟ್ ಮಾಡ್ತಾ ಹೋಗಬೇಕು. ಎಸ್ ಇನ್ ಟೇಬಲ್ 2.2 ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ಸಮ್ ಫುಡ್ ಐಟಮ್ಸ್, ಯಾವ ಒಂದು ಫುಡ್ ಐಟಮ್ಸಲ್ಲಿ ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಇದೆ. ಫಸ್ಟ್ ಫುಡ್ ಐಟಮ್ಸ್ ರಾ ಪೊಟ್ಯಾಟೊ, ಬೇಯಿಸಿಲ್ದೆ ಇಲ್ದಿದ್ದು, ಓಕೆ, ಪೊಟ್ಯಾಟೊ. ಸ್ಟಾರ್ಚ್ ಎಸ್ ಫಸ್ಟ್, ಎಸ್ ಅವರು ಪೊಟ್ಯಾಟೊ ತೊಗೊಂಡು ಟೆಸ್ಟ್ ಮಾಡಿರ್ತಾರೆ, ಇಸ್ ಕಾರ್ಬೋಹೈಡ್ರೇಟ್. ಪ್ರೋಟೀನ್ ಈಸ್ ನೋ, ಫ್ಯಾಟ್ ಈಸ್ ನೋ. ನೆಕ್ಸ್ಟ್ ಮಿಲ್ಕ್, ಮಿಲ್ಕಲ್ಲಿ ಸ್ಟಾರ್ಚ್ ಕಂಟೆಂಟ್ ಇರಲ್ಲ, ನೋ. ಪ್ರೋಟೀನ್ ಎಸ್, ಫ್ಯಾಟ್ ಈಸ್ ಎಸ್, ಇಸ್ ಫ್ಯಾಟ್ ಕಂಟೆಂಟ್, ಫ್ಯಾಟ್ ಫುಡ್. ಗ್ರೌಂಡ್ನಟ್, ಕಡಲೆಕಾಯಿ ಬೀಜ, ಸ್ಟಾರ್ಚ್ ಈಸ್ ನೋ, ಪ್ರೋಟೀನ್ ಎಸ್, ಕಾಳುಗಳಲ್ಲಿ ಪ್ರೋಟೀನ್ಸ್ ಇರುತ್ತೆ. ದೆನ್ ಫ್ಯಾಟ್ ಈಸ್ ಎಸ್, ಇಟ್ ಈಸ್ ಆಯಿಲ್ ಕಂಟೆಂಟ್. ಅದು ಗ್ರೌಂಡ್ನಟ್ಟಿಂದ ಆಯಿಲ್ನ ತೆಗಿತಾರೆ, ಇಟ್ ಈಸ್ ಆಯಿಲ್ ಕಂಟೆಂಟ್. ನೆಕ್ಸ್ಟ್ ಅನ್ಕುಕ್ಡ್ ಪೌಡರ್ಡ್ ರೈಸ್, ಸ್ಟಾರ್ಚ್ ಎಸ್, starch, carbohydrate, rice is carbohydrate, then protein is no and fat is no. Okay, next cooked rice, starch yes, carbohydrates is rice ali, protein no and fat is no. Next dry coconut, okay, dry coconut, starch no, protein no and fat is 8. coconut ಎಲ್ಲ ಆಯಿಲ್ ತೆಗಿತಾರೆ, ಇಟ್ ಈಸ್ ಫ್ಯಾಟ್ ಕಂಟೆಂಟ್ ಎಸ್. ನೆಕ್ಸ್ಟ್ ಅನ್ಕುಕ್ಡ್ ತಾರ್ ದಾಲ್ ಪೌಡರ್, ಸ್ಟಾರ್ಚ್ ನೋ, ಪ್ರೋಟೀನ್ ಎಸ್ ಆ್ಯಂಡ್ ಫ್ಯಾಟ್ ಈಸ್ ನೋ. ನೆಕ್ಸ್ಟ್ ಕುಕ್ಡ್ ದಾಲ್, ಸ್ಟಾರ್ಚ್ ನೋ, ಪ್ರೋಟೀನ್ ಎಸ್ ಆ್ಯಂಡ್ ಫ್ಯಾಟ್ ಈಸ್ ನೋ. ಸ್ಲೈಸ್ ಆಫ್ ಎನಿ ವೆಜಿಟೇಬಲ್ಸ್, ಯಾವುದಾದರೂ ಒಂದು ವೆಜಿಟೇಬಲ್ಸ್ ತರಕಾರಿಯ ಒಂದು ಪೀಸು ತುಂಡುಗಳು. ಸ್ಲೈಸ್ ಆಫ್ ವೆಜಿಟೇಬಲ್ಸ್ ಇಸ್ ನೋ, ಸ್ಟಾರ್ಚ್ ಇರಲ್ಲ, ಪ್ರೋಟೀನ್ ನೋ ಆ್ಯಂಡ್ ಫ್ಯಾಟ್ ಈಸ್ ನೋ.